ಇವತ್ತೊಂದು ಪವಿತ್ರವಾದ ದಿನ. ವಿಶೇಷವಾಗಿ ನಮ್ಮ ಮುಸಲ್ಮಾನ ಸಮುದಾಯದವರಿಗೆ ನಮ್ಮ ಕೊನೆಯ ಪ್ರವಾದಿಗಳಾದ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1105ನೆಯ ಜನ್ಮದಿನವನ್ನು ನಾವು ಬಹಳ ಶ್ರದ್ಧೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ. 1501 ವರ್ಷಗಳ ಹಿಂದೆ ಸೌದಿ ಅರೇಬಿಯಾದಲ್ಲಿ ಹಾಗೂ ಕೊಲ್ಲಿ ಭಾಗದಲ್ಲಿ ಅಜ್ಞಾನ ಹಾಗೂ ಅನ್ಯಾಯದ ಕತ್ತಲಿಂದ ಜನ ಬಾಳ್ತಾ ಇದ್ರು, ಅಗೌರವದಿಂದ ಜನ ಬಾಳ್ತಾ ಇದ್ರು. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಪ್ರವಾದಿಯವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೆಕ್ಕಾದಲ್ಲಿ ಜನಿಸಿ ಅವರು ಜೀವನದಂತ ಇಸ್ಲಾಂ ಧರ್ಮದ ಪರವಾಗಿ ಪ್ರಚಾರ ಮಾಡಿ ಇವತ್ತು ನಮಗೆಲ್ಲರಿಗೂ ಅತ್ಯಂತ ಶ್ರೇಷ್ಠವಾದ ಧರ್ಮಗ್ರಂಥವಾದ ಕುರಾನ್ ಶರೀಫನ್ನು ಅವರ ಮುಖಾಂತರ ನಮಗೆಲ್ಲರಿಗೂ ಔತಣವಾಗಿ, ಜೊತೆಗೆ ಏನು ಅವರ ಸುನ್ನತುಗಳಿದ್ದಾವೆ ಹದೀಸಿನ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾರೆ. ನಾನು ತಮಗೆಲ್ಲರಿಗೂ ಅದರಲ್ಲಿ ವಿಶೇಷವಾಗಿ ನಮ್ಮ ಯುವಕರು ಇಲ್ಲಿದ್ದಾರೆ, ನೌಜಾನ್ ಸಾಥಿ ಯಾಕೆ ಅವರಿಗೆ ಮನವಿ ಮಾಡಿಕೊಳ್ತಾ ಇರೋದು, ನಾವೆಲ್ಲರೂ ಏನು ನಮ್ಮ ಪವಿತ್ರ ಗ್ರಂಥವಾದ ಕುರಾನ್ ಶರೀಫನ್ನ ಹಾಗೂ ಹದೀಸನ್ನ ಪಾಲನೆ ಮಾಡೋಣ. ಏನು ನಮ್ಮ ಪ್ರವಾದಿಯವರ ಸಂದೇಶಗಳಿದ್ದು ಮಾರ್ಗದರ್ಶನ ಅದೆಲ್ಲ ಪಾಲನೆ ಮಾಡಿ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಒಂದು ಸೌಹಾರ್ದತೆಯ ರೀತಿಯಲ್ಲಿ ಸಹೋದರರಂತೆ ನಾವೆಲ್ಲರೂ ಹಿಂದೂ ಮುಸ್ಲಿಮರು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಆಶಿಸಿ, ಇವತ್ತು ಬೆಳಗ್ಗೆ ನಮ್ಮ SP ಸಾಹೇಬ್ ಹೇಳ್ತಾ ಇದ್ರು, ನಾನು 3 ವರ್ಷಗಳಿಂದ ಈ ಜಿಲ್ಲೆಯ ಪೊಲೀಸ್ ವರಿಷ್ಠರಾಗಿ ಕೆಲಸ ಮಾಡ್ತಾ ಇದ್ದೀನಿ. ತುಮಕೂರು ನಗರದಲ್ಲಿ ಏನೋ ಈ ಮಿಲಾದ್ ನಮಗೆ ಪ್ರಯುಕ್ತ ಅದು ಚಾಲನೆ ಮೆರವಣಿಗೆ ನಡೀತಾ ಇದೆ, ಅದು ಬಹಳ ಶಾಂತಿಯುತವಾಗಿ ನಡೀತಾ ಇದೆ. ನಾನು ಬಹಳ ನಮ್ಮ ಯುವಕರಿಗೆ ಪ್ರಶಂಸೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಈ ದಿನ ನಮ್ಮೆಲ್ಲರ ಕೊನೆಯ ಪ್ರವಾದಿಗಳಾದಂಥ ಶ್ರೀ ಮೊಹಮ್ಮದ್ ಪೈಗಂಬರ್ ಸಾಹೇಬ್ ಅವರ ಜನ್ಮ ಜಯಂತಿ. ನಾವೆಲ್ಲರೂ ಕೂಡ ಅವರ ಅನುಯಾಯಿಗಳು. ಏನು ಅಲ್ಲಾಹನು ದೈವವಾಣಿಗಳನ್ನ ಪ್ರವಾದಿಗಳ ಮೇಲೆ ಆಕಾಶದಿಂದ ಇಳಿಸಿದ್ದಾನೆ, ಅದು ನಮಗೆ ಸನ್ಮಾನಕ್ಕೆ ತಗೊಂಡು ಹೋಗುವಂಥದ್ದು. ಸುಮಾರು 1500 ವರ್ಷಗಳ ಹಿಂದೆ ಏನು ಮೆಕ್ಕಾ ನಗರದಲ್ಲಿ ಬೆತ್ತಲೆ ಆಗಿತ್ತಿದ್ರು, ಹೆಣ್ಣು ಮಕ್ಕಳು ಹುಟ್ಟಿದರೆ ಅವರಿಗೆ ಜೀವಂತವಾಗಿ ಹುಟ್ಟಿದ್ರು. ಕೊಲೆ, ದೊರಡೆ, ಸುಲಿಗೆ, ಬೇರೆಯವರ ಹಕ್ಕುಗಳನ್ನು ಹೊಡೆಯುವಂಥ ಕೆಲಸ ಆಗ್ತಿತ್ತು. ಅವರನ್ನೆಲ್ಲ ಮಾನವೀಯತೆಯ ದಾರಿಗೆ ತರುವಂಥದ್ದು ಆ ಕರ್ತವ್ಯಕ್ಕೆ ಪ್ರವಾದಿಗಳನ್ನ ದೇವರು ನಮಗೆ ಕಳಿಸ್ಕೊಟ್ಟಿದ್ದಾನೆ. ಅವರ ಅನುಯಾಯಿಗಳಾದ ನಾವು ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡಬೇಕಾಗ್ತದೆ. ಇಸ್ಲಾಂ ಎಂದರೆ ಶಾಂತಿ. ನಾವೆಲ್ಲ ಶಾಂತಿ ದೂತರು. ಶಾಂತಿ ದೂತರಂತೆ ನಮ್ಮಲ್ಲಿ ತಾಳ್ಮೆ, ಸಂಯಮ ಎಲ್ಲವೂ ಕೂಡ ಇರಬೇಕಾಗ್ತದೆ. ಅಂತ ಪ್ರವಾದಿಗಳು ನಮಗೆ ಮಾನವೀಯತೆಯ ಪಾಠವನ್ನು ಕಲಿಸಕ್ಕೆ ಪ್ರಪಂಚದಲ್ಲಿ ಬಂದರು. ನೆರೆಹೊರೆಯವರ ಜೊತೆ ನಾವು ಪ್ರೀತಿಯಿಂದ ವರ್ತಿಸಬೇಕು. ಅನ್ಯ ಧರ್ಮೀಯರ ಜೊತೆಯಲ್ಲೂ ಕೂಡ ನಾವು ಸಹೋದರತ್ವದಿಂದ ಬಾಳಬೇಕು. ಅಂತ ಪ್ರವಾದಿಗಳ ಅನುಯಾಯಿಗಳಾದ ನಾವು ಈ ದಿನ ಅವರ ಹೆಸರಲ್ಲಿ ಅವರ ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆಚರಣೆ ಹೇಗಿರ್ಬೇಕಂದ್ರೆ ನಾವು 5 ಹೊತ್ತು ನಮಾಜನ್ನ ಮಾಡಬೇಕು. ಅದನ್ನೇ ಕಲಿಸಿದ್ದು ಪ್ರವಾದಿಗಳು. ಬಡವರಿಗೆ, ಬಗ್ಗರಿಗೆ, ಕವಲೆಯರಿಗೆ, ವಿಧವೆಯರಿಗೆ, ಅವಶ್ಯಕತೆ ಇರುವಂತವರಿಗೆ ಸಹಾಯವನ್ನು ಮಾಡುವಂತ ಕೆಲಸ ಮಾಡಬೇಕಾಗ್ತದೆ. ಆ ಕೆಲಸಗಳಲ್ಲಿ ನಾವು ತೊಡಕೋಬೇಕು. ಕೂಗಾಡೋದು, ಕಿಚ್ಚಾಡೋದು ಅದು ತುಂಬಾ ಶಿಸ್ತಿನಿಂದ ಇರಬೇಕು.